ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಡೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಬೆಳಿಗ್ಗೆ ಎದ್ದು ವಾಕ್ ಮಾಡೋಣ ಅಂತೇಳಿ ಹಾಗೆ ತೋಟದ ಕಡೆ ಬಂದೆ. ಆವಾಗ ತುಂಬ ಸೌಂಡು ಚೆನ್ನಾಗಿ ಕೇಳಿಸ್ತಾ ಇತ್ತು ಪಕ್ಷಿಗಳದೆಲ್ಲ ಅಂತೇಳಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿದೆ. ವೆದರು ಕೂಡ ಫುಲ್ ಕಾಮಾಗಿತ್ತು, ಮತ್ತು ಚಳಿ ವಾತಾವರಣ ಮತ್ತು ಕ್ಲೌಡ್ ಎಲ್ಲ ಏನೋ ಒಂಥರ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗಾಗಿ ನಾನು ಸ್ವಲ್ಪ ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ವಾಕೆಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ನಾನಿಲ್ಲಿ ಸ್ವಲ್ಪ ಬಾಗಿಲೆಲ್ಲ ತೊಳೆದು ಒಂದು ಪುಟ್ಟ ರಂಗೋಲಿ ಹಾಕೋಣ ಅಂತೇಳಿ ರಂಗೋಲಿ ಹಾಕಿದೆ. ಇದು 7ರಿಂದ 4 ಚಿಕ್ಕಿದು ರಂಗೋಲಿ ಹಾಕಿ ನಂತರ ನಾನಿಲ್ಲಿ ಕಷಾಯ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಕಷಾಯ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ 2 ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು 1 ಸ್ಪೂನಷ್ಟು ಅಜ್ವೈನ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಟ್ಕೊಳ್ಳಿ. ಒಂದು 10-15 ನಿಮಿಷ ನೀವು ತೊಗೊಂಡಿರೋದು ಅರ್ಧ ಆಗೋವರೆಗಾದರೂ ಕುದಿಸ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಹಾಗೆ ಕುಡಿಬೋದು. ನಾನಿಲ್ಲಿ ಸ್ವಲ್ಪ ಬೆಲ್ಲನೂ ಹಾಕೋತಾ ಇದ್ದೀನಿ. ನಾನು ಒಂದೊಂದು ಸಲ ಹಾಗೆ ಕುಡಿತೀನಿ, ಇಲ್ಲಾಂದರೆ ಬೆಲ್ಲನೂ ಕೂಡ ಹಾಕೋತೀನಿ. ಇಲ್ಲ ಚುಟ್ಕಿ ಸಾಲ್ಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಕುದ್ದೆಲ್ಲ ಆಯಿತು. ಕುದ್ದಾದ ನಂತರ ನಾನಿಲ್ಲಿ ಸೋದಿಸ್ಕೊತಾ ಇದ್ದೀನಿ. ಕಷಾಯ ಕುಡೋದ್ರಿಂದ ವೆಯ್ಟ್ ಲಾಸು ಆಗುತ್ತೆ, ಮತ್ತು ಏನೋ ಬೇರೆ ಟೀ ಅದೆಲ್ಲ ಕುಡಿಯೋದಕ್ಕಿಂತ ಬಿಸಿ ನೀರಲ್ಲಿ ಕುಡ್ದಂಗೆ ಅನಿಸುತ್ತೆ ಅಂತೇಳಿ ಈ ಥರ ಚಿಕ್ಕದಾಗಿ ಕಷಾಯ ಮಾಡಿಕೊಂಡ್ರೆ ಆಗುತ್ತೆ. ನಾನು ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ರೀತಿಯಾಗಿ ಕುಡಿತೀನಿ. ವಾರಕ್ಕೊಂದು ಸಲ ಈ ಥರ ಒಂದೊಂದು ಕಷಾಯನ ಕುಡಿತಾ ಬನ್ನಿ, ಆರೋಗ್ಯಕ್ಕೂ ಒಳ್ಳೆಯದು, ವೆಯ್ಟ್ ಲಾಸು ಕೂಡ ಹಾಗೆ ಮಾಡ್ಕೋಬೋದು. ಕುಡ್ದಾದ ನಂತರ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹಾಗಲಕಾಯಿನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗಲಕಾಯಿನೂ ಅಷ್ಟೇ ಡಯಾಬಿಟಿಸ್ ಅವ್ರಿಗೆ ಮತ್ತು ವೆಯ್ಟ್ ಲಾಸ್ ಅವರಿಗೆ ತುಂಬಾ ಒಳ್ಳೆಯದು. ಹಾಗಲಕಾಯಿ ಕಷಾಯ ಕುಡಿಯೋರು ಕುಡಿತಾರೆ, ವೆಯ್ಟ್ ಲಾಸ್ಗೆಲ್ಲ ಒಳ್ಳೆಯದು ಅಂತೇಳಿ. ನಾನಿಲ್ಲಿ ಹಾಗಲಕಾಯಿನ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ ರೌಂಡಿಗೆ. ಸಣ್ಣಗೆ ಬೇಕಾದರೆ ಸಣ್ಣಕ್ಕೆ ಬೇಕಾದರೆ ಹಚ್ಕೋಬೋದು. ನಾನಿಲ್ಲಿ ರೌಂಡಿಗೆ ಹಚ್ಕೊಂಡು ಇಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು ಪಾತ್ರೆ ಕಾಯಕ್ಕಿಟ್ಟು ಫಸ್ಟು ಒಂದು 3 ಸ್ಪೂನಷ್ಟು ಕಡಲೆಬೀಜ ತೊಗೊಂಡು ಹುರ್ಕೋತಾ ಇದ್ದೀನಿ. ಇದನ್ನು ಸ್ಲೋ ಫ್ಲೇಮ್ ಇಟ್ಕೊಂಡು ನೀಟಾಗೆಲ್ಲ ಹುರ್ಕೊಳ್ಳಿ. ಇದು ಕಡಲೆಬೀಜ ಹುರಿದಾಗಿದೆ ಅನ್ನೋ ಟೈಮಲ್ಲಿ ನಾನು 1 ಸ್ಪೂನಷ್ಟು ಎಳ್ಳು ಮತ್ತು 1 ಸ್ಪೂನ್ ಜೀರಿಗೆ ತೊಗೊಂಡು ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳು ಇರಲಿಲ್ಲ ಅಂತೇಳಿ ಕರಿ ಎಳ್ಳು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಂದರೆ ಬಿಳಿ ಎಳ್ಳು ಹಾಕ್ಕೊಳ್ಳಿ. ಇದೆಲ್ಲ ಹುರಿದಾಗಿದೆ. ಹುರಿದಾದ ನಂತರ ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ. ಇದನ್ನು ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಆರಕ್ಕೆ ಬಿಡಿ. ಅದಾದ ನಂತರ ಇಲ್ಲಿ ಹುರ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ, ಯಾಕಂತ ಹೇಳಿದ್ರೆ ಹಾಗಲಕಾಯಿ ಎಣ್ಣೆಲಿ ಚೆನ್ನಾಗಿ ಹುರಿದ್ರೇ ಕಹಿ ಅಂಶ ಎಲ್ಲ ಹೋಗುತ್ತೆ ಅಂತೇಳಿ ನಾನಿಲ್ಲಿ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದಾಯಿತು. ಅದಾದ ನಂತರ ಒಂದು ದಪ್ಪದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಈ ರೀತಿ ಒಂದು 5 ನಿಮಿಷ ಹಿಂಗೆ ಬಾಡಿಸ್ಕೊಳ್ಳಿ, ಒಂದು ಸ್ವಲ್ಪ ಬಾಡೋವರೆಗೆ ಈರುಳ್ಳಿ. ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಜೊತೆಲಿ ಚೆನ್ನಾಗಿ ಹುರ್ಕೊಳ್ಳಿ. ಆವಾಗ ಕಹಿ ಅಂಶ ಕಮ್ಮಿ ಆಗುತ್ತೆ. ಮತ್ತು ಒಬ್ಬೊಬ್ಬರು ಬೇಯಿಸ್ಕೊಳ್ಳೋರು ಕೂಡ ಬೇಯಿಸ್ಕೊತಾರೆ ಹಾಗಲಕಾಯಿನ. ಅದರ ಬದಲಿಗೆ ಈ ಥರನೂ ಮಾಡ್ಕೊಬೋದು, ಇಲ್ಲಾಂದರೆ ಬೇಯಿಸ್ಕೊಬೋದು. ಅದನ್ನ ಸ್ವಲ್ಪ ಬೇಯಕ್ಕೆ ಈಗ ಇಲ್ಲಿ ಹುರ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಪಕ್ಕಕ್ಕಿಟ್ಟು ಅದೇ ಜಾರಿಗೆ ನಾನು ಒಂದು ಮಸಾಲೆನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1-2 ಪೀಸ್ ಶುಂಠಿ ಹಾಕ್ಕೊಂಡಿದ್ದೀನಿ, ಒಂದು ದಪ್ಪದಾಗಿರುವಂತಹ ಈರುಳ್ಳಿನೂ ಕೂಡ ಹಚ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದು ಹಾಕ್ಕೊಂಡು ಇಲ್ಲಿ ಕಾಯಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನಿಲ್ಲಿ ಮಸಾಲೆ ತುಂಬ ಜನಕ್ಕೆ ಬೇಕಿತ್ತು ಅಂತೇಳಿ ಸ್ವಲ್ಪ ಕ್ವಾಂಟಿಟಿ ಆಗುತ್ತೆ ಅಂತೇಳಿ ಸ್ವಲ್ಪ ಕಾಯಿನೂ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ನಾನು ಇಲ್ಲಿ ಕಾಯೆಲ್ಲ ಹಾಕ್ಕೊಂಡು ಸ್ವಲ್ಪನೇ ಕಾಯಿ ಹಾಕ್ಕೊಂಡಿದ್ದು, ತುಂಬ ಏನು ಹಾಕ್ಕೊಂಡಿಲ್ಲ. ಈ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ರುಬ್ಬಾದ್ಮೇಲೆ ಇಲ್ಲಿ ಹಾಗಲಕಾಯಿನ ಬೇಯಕ್ಕಿಟ್ಟಿದ್ವಲ್ಲ ಎಣ್ಣೆ ಜೊತೆಲೆಲ್ಲ ಫ್ರೈ ಆಗಲಿ ಅಂತೇಳಿ, ಅದೀಗ ಆಲ್ಮೋಸ್ಟ್ ಎಲ್ಲ ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಅದಾದ ನಂತರ ನಾನಿಲ್ಲಿ 1-2 ಟೊಮೊಟೊ ಹಣ್ಣು ಕೂಡ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೆ 1-2 ಸೆಕೆಂಡ್ ಹಾಗೆ ಹಾಗಲಕಾಯಿನ ಬಾಡಿಸ್ಕೊಳ್ಳಿ. ಮತ್ತು ಟೊಮೊಟೊ ಹಣ್ಣು ಬಾಡಿಸ್ಕೊಂಡು ನಾನಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು 1-2 ಸೆಕೆಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ. ಜೊತೆಗೇ ಖಾರದ ಪುಡಿ ಕೂಡ ಹಾಕ್ಕೊಳ್ಳೋಣ. ಇವಾಗ ನಾನಿಲ್ಲಿ ಧನಿಯಾ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರ್ 2 ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಪೌಡ್ರನ್ನು ಇಲ್ಲಿ 2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಹಾಗೆ ರೋಸ್ಟ್ ಮಾಡ್ಕೊಳ್ಳಿ. 1-2 ಸೆಕೆಂಡ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಬೇಯಕ್ಕೆ ಬಿಡಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆ ಅದಕ್ಕೆ ನೀರು ಹಾಕೋಕ್ಕಿಂತ ಮುಂಚೆ 1 ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಬಿಡಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕ್ಕೊಂಡು 1-2 ಸೆಕೆಂಡ್ ಹಾಗೇ ನೀರೆಲ್ಲ ಹಾಕಿ ಬೇಯಕ್ಕೆ ಬಿಡಿ.
ಹಾಗಲಕಾಯಿ ಸ್ವಲ್ಪ ಅಲ್ಲಿ ಉರಿಬೇಕಾದ್ರೆ ಸ್ವಲ್ಪ ಬೆಂದಿರುತ್ತೆ. ಈಗ ನೀರೆಲ್ಲ ಹಾಕಿರೋದ್ರಿಂದ ತುಂಬ ಈಗ ಚೆನ್ನಾಗಿ ಬೇಯುತ್ತೆ. ಜೊತೆಗೆ ನಾನಿಲ್ಲಿ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಆ ಹುಣಸೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯಕ್ಕೆ ಹುಣಸೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹುಣಸೆಹಣ್ಣು ಹಾಕಿ ಇವಾಗ ಬೇಗ ಬಿಡ್ತಾಯಿದ್ದೀನಿ. ಒಂದು 5-10 ನಿಮಿಷ ಹಾಗೆ ಮುಚ್ಚಿ ಬೇಯಿಸ್ಕೊಳ್ಳಿ. ಎಲ್ಲ ನೋಡಿ ಆಲ್ರೆಡಿ ಎಲ್ಲ ಬೆಂದು ಚೆನ್ನಾಗಿ ಆಗಿದೆ. ನಾನಿವಾಗ ಬೆಂದಾದ ನಂತರ ನಾನಿಲ್ಲಿ ಕೊನೆಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜದ್ದು ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ವಲ್ಪ ತೆಳ್ಳಗಿರೋದು ಆ ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಗೂ ಬರುತ್ತೆ. ಈ ಪಲ್ಯಗೆ ಹೈಲೈಟಾಗಿ ಮತ್ತು ಟೇಸ್ಟಿಯಾಗಿರೋದು ಏನಪ್ಪ ಅಂತಂದರೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಈ ಪೌಡ್ರ್ ಇದಕ್ಕೆ ಟೇಸ್ಟ್ ಕೊಡುವಂಥದ್ದು. ಇವಾಗ ನೋಡಿ ಎಲ್ಲ ಬೆಂದು ಗ್ರೇವಿ ಈಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾನಿವಾಗ ರೊಟ್ಟಿ ಮಾಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ನಾಗಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅಂಥೇಳಿ ನೋಡಿ ಈಗೆಲ್ಲ ಬೆಂದು ಪಲ್ಯದ್ದು ಫೈನಲಿಗೆ ಬಂತು. ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಮತ್ತು ರೊಟ್ಟಿನೂ ಕೂಡ ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ. ಮಕ್ಕಳು ಕೂಡ ಕಹಿ ಇರಲ್ಲ ಅಷ್ಟೊಂದು, ಹಾಗಾಗಿ ತಿಂತಾರೆ. ಈ ರೀತಿಯಾಗೂ ಕೂಡ ಟ್ರೈ ಮಾಡಿ. ನಾನು ಮೊದಲು ಒಂದು ವಿಡಿಯೋ ಹಾಕಿದ್ದೀನಿ, ಬೇರೆ ಥರ ಮಾಡಿದ್ದೆ ಅದು. ಮತ್ತು ಬೆಲ್ಲ ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು. ನನಗೆ ಬೆಲ್ಲ ಇಷ್ಟ ಇಲ್ಲ ಅಂತೇಳಿ ಹಾಕ್ಕೊಳ್ಳಿಲ್ಲ ಈ ಪಲ್ಯಗೆ. ನೋಡಿ ಈ ರೀತಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಈ ಪಲ್ಯ. ಮತ್ತು ಹುಳಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಹಾಗಲಕಾಯಿಂದ ವೆರೈಟಿ ಪಲ್ಯ ಮಾಡ್ಬೋದು. ಕಹಿ ಅಂಶ ಇಲ್ಲದಾಗೆ ಬೇರೆ ಬೇರೆ ಪೌಡರ್ಗಳನ್ನೆಲ್ಲ ಯೂಸ್ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಬೋದು. ಈ ರೀತಿಯಾಗಿ ನೀವು ಒಮ್ಮೆ ಮಾಡಿಕೊಂಡು ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಡಿಯೋ.